ಆತ್ಮೀಯ ಎಲ್ಲ ಇದು ಬಾಂಧವರೇ, ಇವತ್ತು ನನಗ ಒಂದ್ ಕಡೆ ಒಂದು ಖುಷಿ ಆಗ್ತೈತಿ. ಯಾಕಂದ್ರ ಹುಬ್ಳಿ ಒಳಗೆ ಎಷ್ಟು ಜನ ಆಕ್ರೋಶಗೊಂಡರೋ ಗೊತ್ತಿಲ್ಲ, ಆ ಪರಿವಾರದವ್ರ ಕಡೆ ಎಷ್ಟು ಆಕ್ರೋಶಗೊಂಡರೋ ಗೊತ್ತಿಲ್ಲ. ನಮ್ಮ ಊರಿನ ಗೌರವ ಹಾಳಾಗೈತಿ ಅಂತ ಹೇಳಿ ತಾವೇನು ಇವತ್ತು ಕೂಡಿರಲ್ಲ, ತಮಗೆಲ್ಲರಿಗೂ ಕೂಡ ಇಡೀ ಶ್ರೀರಾಮಚಂದ್ರ ಕರ್ನಾಟಕ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದ್ರ ಊರಿನ ಗೌರವ ನಮ್ಮ ಗೌರವ ಅಂತ ನೀವೇನು ಅನ್ಕೊಂಡ್ರಲ್ಲ, ಅದು ಸಮಾಜಕ್ಕೂ ಕೂಡ ಅರ್ಥ ಆಗೋ ರೀತಿಯೊಳಗೆ ತಾವು ಇವತ್ತು ಕೂತಿದ್ದು ಅತ್ಯಂತ ಖುಷಿಯ ಮತ್ತು ಸಂತೋಷದ ವಿಷಯ. ಮತ್ತೆ ನಾನು ಈ ಸ್ನೇಹ ಈ ಹುಡುಗಿ ಹತ್ಯೆ ಆದ ತಕ್ಷಣ ನಮ್ಮ ರಾಜ್ಯಾಧ್ಯಕ್ಷ ಗಂಗಾಧರ ಕುಲಕರ್ಣಿ ಆಗ ಇಮಿಡಿಯೇಟ್ ಫೋನ್ ಬಂತು. ಆದ್ರೆ ಕೊಲೆಗಡಕ ಯಾರು ಅಂತ ಗೊತ್ತಾಗಲಿಲ್ಲ. ನಂತರ ಒಂದು 15 ನಿಮಿಷದೊಳಗ ಇಂಥ ಹುಡುಗ ಹಿಂಗ ಇದೇ ಊರ್ದವ ಅಂತ ಗೊತ್ತಾಗ. ಆದ್ರ ಸರ್ಕಾರದ ಗೃಹ ಸಚಿವರು ಹೇಳ್ತಾರ ಇದು ಒಂದು ಸಹಜ ಕ್ರಿಯೆ, ಅವ್ರವ್ರ ನಡುವೆ ವ್ಯತ್ಯಾಸ ಇತ್ತು ಆಗೈತೆ ಅಂತ. ಹಾಗಾದ್ರೆ ಇಡೀ ದೇಶದೊಳಗ ಹಿಂದೂ ಯುವತಿಯರನ್ನ ಎಲ್ಲೆಂದ್ರಲ್ಲಿ ಹೆಚ್ಚೆಚ್ಚು ಬಿಸಾಕ್ತಾ ಇದ್ದಾರೆ, ಅವು ಕೂಡ ಸಹಜ ಕ್ರಿಯೆನ? ಮತ್ತ ಈ ಕಾಂಗ್ರೆಸ್ಸಿಗರು ಒಂದು ಮಾತು ಹೇಳ್ತಿದ್ರು ಪ್ರತಿ ಸಾರಿನೋ, ಹಿಂದೂ ಕಾರ್ಯಕರ್ತರು ನೀವು ಸುಮ್ಮನೆ ಬಲಿ ಆಗ್ತಾ ಇದ್ದೀರಿ, ನಿಮ್ಮನ್ನ ಬಲಿ ಪಶು ಮಾಡ್ತಾ ಇದ್ದಾರೆ, ನಿಮ್ಮನ್ನ ಎಲ್ಲಂದ್ರಲ್ಲಿ ಕೊಂದು ಬಿಸಾಕ್ತಾರ ಅಂತ ಹೇಳ್ತಾರೆ. ಮಾನ್ಯ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಹೇಳ್ತೇನೆ ನಾನು, ಇವತ್ತು ನಿಮ್ಮದೇ ಒಬ್ಬ ಕಾರ್ಪೊರೇಟರ್ ಮಗಳನ್ನ ಹತ್ಯೆ ಮಾಡಿದರೆ ಇವತ್ತು ನೀವೇನು ಹೇಳ್ತಿರೋದಕ್ಕೆ? ಮತ್ತ ನಮ್ಮ ಸಿದ್ದರಾಮಯ್ಯನವರು ಯಾವ ಸಮಾಜದಿಂದ ಅವ್ರು ಇವತ್ತು ಮುಖ್ಯಮಂತ್ರಿ ಆಗ್ಯಾರ, ಅದೇ ಸಮಾಜದ ಪೇಟ ಕೊಡಿಸದ ಬದಾಮಿ ಒಳಗೆ ಬೇಡ ಅನ್ನೋ ಒಬ್ಬ ಮುಖ್ಯಮಂತ್ರಿ ಮುಸ್ಲಿಮರು ಏನು ಅರಬ್ ಕಂಟ್ರಿ ಒಳಗೆ ಹಾಕೋಲ್ಲ ಆ ಡ್ರೆಸ್, ಈ ದೇಶದೊಳಗಿರುವ ಮುಸ್ಲಿಮರಲ್ಲ ಅರಬ್ ಕಂಟ್ರಿ ಒಳಗೆ ಹಾಕುವ ಡ್ರೆಸ್ ಅನ್ನ ನಗನಗತ್ತ ಹಾಕ್ತಾರೆ. ಅಂದ್ರ ಎಷ್ಟು ಈ ದೇಶದೊಳಗ ಈ ರಾಜ್ಯದೊಳಗ ಮುಸ್ಲಿಂ ತುಷ್ಟೀಕರಣ ನಡೆಯುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಹಿಂದೂ ಯುವಕರು ಎಚ್ಚೆತ್ಕೊಳ್ಳಿ. ಇವತ್ತು ಹಿಂದೂ ಯುವಕರ ಮಾನಸಿಕ ಸ್ಥಿತಿ ಎಲ್ಲಿ ಕುಗ್ಗೈತೆ ಅಂದ್ರ, ಬೇಜಾರು ಮಾಡ್ಕೋಬೇಡ್ರಿ, ಬಹಳಷ್ಟು ಜನರಿಗೆ ಮುಸ್ಲಿಂ ಯುವಕರು ದೋಸ್ತಿ ಇರ್ತೈತಿ. ಒಮ್ಮೆ ಒಂದು ಬಿರಿಯಾನಿ ತಿನ್ಸಿದ್ರೆ ಸಾಕು ಅವ್ನಿಗೆ ಎಲ್ಲಿವರೆಗೂ ನಾವು ಜಾಗ ಕೊಡ್ತೀವಿ ಅಂದ್ರೆ ನಮ್ಮದೇ ಸಮಾಜದ ಹೆಣ್ಮಕ್ಳು ಕರ್ಕೊಂಡು ಮಕ್ಕಳಂದ್ರೆ ನಾವು ಮನವೊಲಕ ವ್ಯವಸ್ಥೆ ಮಾಡ್ತೀವಿ. ಅದಕ್ಕೆ ನಾನು ಮುನವಳ್ಳಿ ಗ್ರಾಮದ ಎಲ್ಲ ಯುವಕರಿಗೆ ಹೇಳೋದಿಷ್ಟೇ, ಸ್ನೇಹ ಮಾಡುವಾಗ ಊಟಕ್ಕೆ ಬಲಿ ಆಗ್ಬಾರ್ರಿ, ಮೋಸದ ಸ್ನೇಹಕ್ಕೆ ಬಲಿ ಆಗ್ಬಾರ್ದು. ಯೋಚನೆ ಮಾಡ್ರಿ, ಇವತ್ತಿಗೂ ಇತಿಹಾಸ ಪನ್ನ ತೆಗೆದು ನೋಡ್ರಿ ನೀವು, ಮುಸ್ಲಿಂ ಯುವಕರು ಯಾವ್ದಾರ ಹಿಂದೂ ಯುವಕರ ಲಗ್ನ ಮಾಡ್ಕೊಂತಾನ ಹುಡುಗಿಗೆ ಅಂದ್ರೆ ಅವ್ನು ಫಸ್ಟ್ ಓದೋದು ಯಾರಂದ್ರೆ ಅದ ಮುಸ್ಲಿಂ ದೋಸ್ತಿನ. ಆದ್ರೆ ನಾವೇನಿದೀವಿ ಅಂದ್ರ ಅವ ನನ್ನ ಜೀವನದ ಗೆಳೆಯರಿ, ಅವ ನನ್ನ ಸಂಬಂಧ ಊಟ ಮಾಡೋದು ಬಿಡ್ತಾನ್ರಿ, ಅವ್ರ ಮನ್ಯಾಗ ರಂಜಾನ್ ಊಟಿತ್ತಂದ್ರ ನಾ ಬರೋ ಮಠ ಅವ್ರ ತಾಯಿ ಊಟ ಮಾಡಂಗಿಲ್ಲ ಅಂತ. ಅಂದ್ರ ಈ ಮಾನಸಿಕ ಸ್ಥಿತಿನ ಇವತ್ತ ಈ ದೇಶದೊಳಗೆ ಹಾಳು ಮಾಡ್ತಾ ಇರೋದು. ಇನ್ನು ನಾವು ಬಹಳಷ್ಟು ಹಬ್ಬ ಹರಿದಿನಗಳನ್ನು ಮಾಡ್ತೀವಿ, ಆ ಹಬ್ಬ ಹರಿದಿನಗಳೊಳಗ ಎಷ್ಟು ಜನ ಮುಸ್ಲಿಮರು ಊಟ ಹಾಕ್ಸಿಲ್ಲ ನಾವು. ಆದ್ರೆ ನಮಗೂ ಒಂದು ರಂಜಾನ್ ಊಟ ಬಹಳ ದೊಡ್ಡದು. ಯಾಕೆ ದೊಡ್ಡದು ಹೇಳ್ರಿ? ಅಲ್ಲಿ ನಮಗೆ ಲೆಗ್ ಪೀಸ್ ಕೊಡ್ತಾರ ನೋಡು, ಆ ಲೆಗ್ ಪೀಸ್ ಆಸೆಗೆ ಇವತ್ತು ಇಡೀ ಹಿಂದೂ ಸಮಾಜವನ್ನ ನಾವು ಮಾಡ್ಕೊಂಡಿದ್ವಿ. ಅದಕ್ಕೆ ಬಂಧುಗಳೇ, ನಾನು ಕೇವಲ ಹಿಂದೂ ಯುವಕರಿಗೆ ಅಷ್ಟೇ ಹೆಚ್ಚಿಸ್ಬೇಕಂತ ಅನ್ಕೊಂಡಿಲ್ಲ. ಇಲ್ಲಿ ಇದ್ದಂತ ಎಲ್ಲ ಪ್ರತಿಯೊಬ್ಬರು ಕೂಡ ನಾವು ಒಂದಿಂದ ಒಂದು ಮಠದ ಭಕ್ತರು ಅದೇ ಹೇಳಿವಿ. ಎಷ್ಟು ಜನ ಈ ರಾಜ್ಯದಲ್ಲಿರುವ ಮಠಾಧೀಶರು ಇಂಥ ವಿಷಯ ಧ್ವನಿ ಎತ್ತಾರೆ ಹೇಳ್ರಿ ನೋಡೋಣ. ಇವತ್ತು ಎಲ್ಲಾ ಮಠಾಧೀಶರು ಕೂಡ ನಮ್ದೊಂದು ವಿದ್ಯಾ ಕೇಂದ್ರ ಆಗ್ಬೇಕ್ರಿ, ಹಾಸ್ಟೆಲ್ ವ್ಯವಸ್ಥೆ ಬೇಕ್ರಿ. ಅಂದ್ರ ಮಠಾಧೀಶರ ಕೆಲಸವೇನು ಅನ್ನೋದನ್ನ ಆ ಮಠಾಧೀಶರು ಸಂಪೂರ್ಣ ಮರ್ತೋದಾರೆ. ಅದಕ್ಕೆ ಕಾರಣ ಯಾರು ಅಂದ್ರ ನಾವೇನು ಭಕ್ತರದೀವಲ್ಲ, ದಯಮಾಡಿ ಬೇಜಾರು ಮಾಡ್ಕೋಬೇಡ್ರಿ, ನಾವೆಲ್ಲರೂ ಅಂಧ ಭಕ್ತರು ಮತ್ತು ಮೂರ್ಖ ಭಕ್ತರದೀವಿ. ಯಾಕಂದ್ರೆ ನಾವು ಕೇವಲ ಅವರನ್ನ ಪೂಜಿಸೋದು ಗೌರವ ಮಾಡ್ತೇವೆ. ಅವರನ್ನು ಯಾಕೆ ಪೂಜಿಸಬೇಕು, ಅವರನ್ನು ಯಾಕೆ ವಂದಿಸಬೇಕು ಅನ್ನೋದು ಇವತ್ತಿಗೆ ಸಮಾಜ ಮರ್ತು ಹೋಗ್ಬಿಟ್ಟೈತಿ. ಮಠಾಧೀಶರಂದ್ರೆ ಕೇವಲ ಒಂದೊಂದು ಜಾತಿಗೆ ಸೀಮಿತ ಆಗ್ಯಾರ, ಮಠಾಧೀಶರಂದ್ರೆ ಒಂದೊಂದು ಪಾರ್ಟಿಗೆ ಸೀಮಿತ ಆಗ್ಯಾರ. ನೀವು ನೋಡ್ತಾ ಇದ್ದೀರಿ ರಾಜ್ಯದೊಳಗ ಒಬ್ಬ ಸ್ವಾಮೀಜಿ ಕೂಡ
ಚುನಾವಣೆ ಒಳಗ ನಮ್ಮ ಲಿಂಗಾಯತರಿಗೆ ಅನ್ಯಾಯ ಆಗೈತ್ರಿ, ನಾನ್ ನಿಂದಿರ್ತೀನಿ ಅಂತ ಹೇಳ್ತಾರೆ. ಇವತ್ತ ಯಾವ ಯುವತಿ ಮರ್ಡರ್ ಆಗಲ್ಲ, ಕೊಲೆ ಆಗಲ್ಲ, ಆ ಯುವತಿ ಕೂಡ ಲಿಂಗಾಯತ ಎಲ್ಲೈತೆ ಅವ್ರದ್ದು ಇವತ್ತ. ಇವ್ರು ಲಿಂಗಾಯತ ಪ್ರತಿನಿಧಿ ಹಾಗೆ ಇವತ್ತ ಚುನಾವಣೆ ನಿಂತ್ಕೊಂಡ್ರು. ಅದಕ್ಕೆ ಬಂದಿದ್ದೇವೆ. ನಾನು ಹೇಳೋದೇನಂದ್ರ, ನಾವೇನು ಮಠದ ಸ್ವಾಮಿಗಳಿಗೆ ಭೇಟಿಯಾಗ ಹೋಗ್ತೀವಲ್ಲ, ಅವ್ರ ದರ್ಶನ ತಗೋತೀವಲ್ಲ, ಸುಮ್ಮನೆ ಬರಂಗಿಲ್ಲ ನಾವು. ಮತ್ತೆ ಕಿಶನ್ಯಾಗ 10 ರೂಪಾಯಿ ಇದ್ರೆ, 100 ರೂಪಾಯಿ ಇದ್ರೆ, 1000 ರೂಪಾಯಿ ಇದ್ರೆ ಅವರ ಕಾಣಿಕೆಯನ್ನು ಕೊಟ್ಟು ಅವರ ಪಾದವನ್ನು ಸ್ಪರ್ಶ ಮಾಡಿ ನಿಮ್ಮ ಆಶೀರ್ವಾದ ಆಗಲಿ ಸ್ವಾಮಿ ಅಂತ ಹೇಳ್ತೀವಿ. ನಾನು ಇವತ್ತಿನ ಈ ವೇದಿಕೆ ಮುಖಾಂತರ ಹೇಳೋದಿಷ್ಟೇ, ಆ ಸ್ವಾಮಿಗಳ ಕೆಲಸ ಏನು ಗೊತ್ತೇನ್ರಿ? ಭಕ್ತರನ್ನ ಮಾರ್ಗದರ್ಶನ ಮಾಡೋದು, ಭಕ್ತರಿಗೆ ಅನ್ಯಾಯ ಆದಾಗ ನಮ್ಮೊಟ್ಟಿಗೆ ಅವ್ರು ನಿಂದಿರೋದು. ಅದ ಯಡಿಯೂರಪ್ಪನವ್ರಿಗೆ ಈ ರಾಜ್ಯದೊಳಗ ಗೌರವ ಕೊಟ್ಟಿಲ್ಲ, ಕೇಂದ್ರ ಮಿನಿಸ್ಟರ್ ಕೇಂದ್ರದವರು ಅವ್ರಿಗೆ ಹೈಕಮಾಂಡ್ ಕೊಟ್ಟಿಲ್ಲ ಅಂದ್ಬಿಟ್ಲ. ಎಲ್ಲ ಮಠಾಧೀಶರು ಇಡೀ ರಾಜ್ಯಾದ್ಯಂತ ಅಡ್ಡಾಡಿ ಏನ್ ಮಾಡಿದ್ರು? ಅನ್ಯಾಯ ಆಗೈತಂದ್ರು. ಆದ್ರ ಇವತ್ತ ಈ ಹೆಣ್ಣು ಮಗಳಿಗೆ ಕೊಲೆ ಆತಲ್ಲ, ಎಲ್ಲಿ ಮಾತಾಡ್ತಾ ಇದ್ದಾರೆ ಇವರು? ಎಲ್ಲಿ ಮಾತಾಡ್ತಾ ಇದ್ದಾರೆ ಈ ಮಠಾಧೀಶರು? ಅದಕ್ಕೆ ನಾನು ಹೇಳೋದಿಷ್ಟೇ, ನಾವು ಮಠಾಧೀಶರ ಕಾಲು ಬಿದ್ದು ದಕ್ಷಿಣೆ ಕೊಡುವಲ್ಲ, ಅವ್ರ ಕಾಲು ಹಿಡಿದು ಹೇಳೋದೈತಿ, ಸ್ವಾಮಿ ನೀವು ನಮ್ಮ ಮಾರ್ಗದರ್ಶಕರು, ನಮಗೆ ಅನ್ಯಾಯ ಆದಾಗ ನಮಗೆ ಮಾರ್ಗದರ್ಶನ ಮಾಡಿ ನಮ್ಮೊಟ್ಟಿಗೆ ಹೋರಾಟಕ್ಕೆ ಬರಬೇಕು ಅಂತ ಹೇಳಿ ಇಲ್ಲಿ ಮುಖಾಂತರ ತಾವು ಹೇಳಬೇಕು. ನೀವು ಹೇಳದೇ ಇದ್ರಿ ಮತ್ತು ಈ ಸಮಾಜ ಅವನತಿ ಹೋಗುತ್ತ. ಇವತ್ತ ಕೊಲೆ ಆಗೈತಿ, ಆಕ್ರೋಶ ಐತಿ, ಸಿಟ್ಟು ಐತಿ, ಮಾಡಿದ್ವಿ. ಆದ್ರ ಇದ್ರ ಹಿನ್ನೆಲೆಗಳನ್ನ ನಾವ್ ಯಾರು ಹೋಗಂಗಿಲ್ಲ. ಇವತ್ತು ಪೊಲೀಸ್ ಇಲಾಖೆ ಕೂಡ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ. ಒಟ್ಟಾರೆ ಪೊಲೀಸರಿಗೆ ಏನ್ ಬೇಕು? ಈ ಕೇಸ್ ರಫಾದಫ ಆದ್ರೆ ಸಾಕು, ಆರೋಪಿ ಸಿಕ್ಕನ, ಬಂಧನ ಮಾಡಿವಿ, ಅವ್ನಿಗೇನ್ ಶಿಕ್ಷೆ ಆಗತ್ತ, ಕಾನೂನು ಕೊಡುತ್ತ. ನೋಡ್ರಿ, ಇಡೀ ದೇಶದೊಳಗಲ್ಲ, ನಾನು ಆಗಲ್ಲ ಹೇಳಿದೆ, ಎಲ್ಲಂದ್ರಲ್ಲಿ ಕತ್ತರಿಸಿ ಹೆಣ್ಮಕ್ಳು ಹೋಗ್ದಾರ ಅಂತೇಳಿ. ಇದ್ರ ಹಿಂದ ದುರುದ್ದೇಶ ಇರ್ಬೋದಲ್ಲ. ಸಾಕಷ್ಟು ಹೆಣ್ಮಕ್ಳು, ನಾನು ಪ್ರತಿನಿತ್ಯ 1 ಇಲ್ಲ 2 ಕೇಸ್ ನೋಡ್ತಾನೆ ಇರ್ತೀನಿ, ಪೊಲೀಸ್ ಸ್ಟೇಷನ್ ಅಲಿತಾನೆ ಇರ್ತೀನಿ. ಅಲ್ಲಿ ಹೆಣ್ಮಕ್ಳು ಅಮ್ಮ ಒಂದ್ 5 ನಿಮಿಷ ನಿನ್ ಜೊತೆ ಮಾತಾಡೋಕ್ ಬಾ ತಂಗಿ ಅಂತಂದ್ರ ಬರಂಗಿಲ್ಲ. ಒಂದು ವಿಡಿಯೋ ಮಾಡ್ಕೊಂಡು ಎದುರಿಸಿರ್ತಾರ. ಇಲ್ಲ ಅಂದ್ರೆ ಇಂಥ ಪ್ರಕರಣಗಳನ್ನ ಏನಾದ್ರೂ ಹೇಳಿ ಎದುರಿಸುವ ಸಂಬಂಧನ ಈ ರೀತಿ ಕೊಲೆಗಳನ್ನು ಮಾಡ್ತಾರ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅದಕ್ಕೆ ಹಿಂದೂ ಸಮಾಜ ಎದ್ದೇಳಬೇಕು. ಸರ್ಕಾರ ಯಾವುದೇ ಇರಲಿ, ಆ ಸರ್ಕಾರಕ್ಕ ಎಚ್ಚರಿಕೆ ಕೊಡುವಂತ ಶಕ್ತಿ ನಮ್ದಾಗಬೇಕು. ನಾನು ಏನಿವತ್ತು ಮುನ್ವಳ್ಳಿ ಗ್ರಾಮದೊಳಗ 3 ದಿನ ನನ್ನ ಒಂದು 25 ವರ್ಷ ಸಾರ್ವಜನಿಕ ಜೀವನ 1 ದಿನ ಬಂದ್ ಮಾಡಬೇಕಂದ್ರ ಬಹಳ ದುಸ್ಸಾಹಸದ ಕೆಲಸ. ತಾವುಗಳು 3 ದಿನ ಬಂದ್ ಮಾಡಿದ್ದಕ್ಕ ಅತ್ಯಂತ ತಮಗ ನಾನು ಇಡೀ ಶಿವರಾಮಚಂದ್ರ ಪರವಾಗಿ ಧನ್ಯವಾದ ಅರ್ಪಿಸ್ತೀನಿ. ಮತ್ತ ಸರ್ಕಾರ ಕೇವಲ ನಾವು ಬಂಧನ ಮಾಡಿದೀವಿ, ಅವನನ್ನು ಹಿಡಿದಿದ್ದೀವಿ ಅಂತಲ್ಲ, ಅವನನ್ನ ಗಲ್ಲಿಗೇರಿಸಬೇಕು, ಅಂತ ಶಿಕ್ಷಣೆ ಮಾಡಬೇಕು. ಮತ್ತ ಇದ್ರ ಹಿಂದೆ ಯಾರ್ಯಾರು ಕೈವಾಡ ಐತಿ, ಅವನ ಜೊತೆ ನೆಟ್ವರ್ಕ್ ಯಾರಲ್ಲ ಅವರಲ್ಲ. ಮತ್ತ ನಾನು ಹುಬ್ಳಿ ಮತ್ತು ಮುನ್ವಳ್ಳಿ ಒಳಗ ಅಂಜುಮನ್ ಕಮಿಟಿ ಅವರು ಪಾಪ ನಮ್ಮ ಪೂಜ್ಯ ಸ್ವಾಮೀಜಿಗಳು ಬಹಳ ಜನ ಹೇಳ್ತಿರ್ತಾರ, ನಾವೆಲ್ಲ ಕೋಮ ಭಾವನೆಯಿಂದ ಇರಬೇಕು, ಸದ್ಭಾವನೆಯಿಂದ ಇರಬೇಕು, ಎಲ್ಲರೂ ಹಿಂದೂ ಮುಸ್ಲಿಂ ಕ್ರೈಸ್ತ ಅಣ್ಣ ತಮ್ಮಂದಿರು ಅಂತ ಹೇಳ್ತಾರ. ಅವೆಲ್ಲ ಕೂಡ ನಮ್ಮ ಮಠದೊಳಗೆ ಆಗ್ತಿತ್ತು. ನಾನು ಸಾಕಷ್ಟು ಕಡೆ ಹೇಳ್ತಿದ್ದೆ, ಒಮ್ಮೆವರು ನಾವು ಮಸೂತಿ ಒಳಗೆ ಹೋಗೋದು, ನಾವು ಬಹಳ ಬಸವಣ್ಣನ ನಂಬ್ತೀವಿ, ಬಸವಣ್ಣನ ಪೂಜೆ ಮಾಡೋನು, ನಾವು ಬಹಳ ಕನಕದಾಸರು ನಂಬ್ತೀವಿ, ಕನಕದಾಸರ ಪೂಜೆ ಮಾಡೋನು, ನಾವು ಅಂಬೇಡ್ಕರ್ ಅವ್ರು ನಂಬ್ತೀವಿ, ಬಹಳ ಅವ್ರದೊಂದು ಪೂಜೆ ಮಾಡೋನು, ಬಹಳಷ್ಟು ಕಡೆ ಹೇಳ್ತಿದ್ದೆ. ಆದ್ರ ಇವತ್ತ ಹುಬ್ಳಿ ಮತ್ತು ಮುನ್ವಳ್ಳಿ ಒಳಗ ಮುಸಲ್ಮಾನರು ಅವನನ್ನ ಎನ್ಕೌಂಟರ್ ಮಾಡಿ ಅವನ್ನೇನಾರ 5-6 ವರ್ಷ ನೀವೇನಾರ ಇದು ಮಾಡಿದ್ರೆ ಅಂದ್ರ ನಾವು ಸುಮ್ಮನೆ ಬಿಡಂಗಿಲ್ಲ ಅಂತ ಹೇಳ್ತಾರ. ನಾನು ಹೇಳ್ತೀನಿ, ಪಾಪ ಆ ಅಂಜುಮನ್ ಕಮಿಟಿ ಎಲ್ಲಾ ನಾಯಕರಿಗೆ ನಾಚಿಕೆ ಆಗಬೇಕು. ನಿಮ್ಗೆ ಕೇವಲ ಇದು ಒಂದು ಪ್ರಕರಣಕ್ಕೆ ಯಾಕೆ ನಿಮ್ದು ಮೊಸಳೆ ಕಣ್ಣೀರು? ನನಗನ್ಸಂತೈತಿ, ಈಗ ಚುನಾವಣೆ ಐತಿ, ಸತ್ತಿದ್ದಾರು ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳು, ಅವ್ರ ಮಗಳು ಸತ್ತಾರ, ಎಲ್ಲ ಕಾಂಗ್ರೆಸ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಮೊಸಳೆ ಕಣ್ಣೀರು ಹಾಕ್ತಾರ. ಬಡ್ಡಿ ಮಕ್ಕಳ, ನಿಮಗೆ ಉತ್ತರ ಕೊಡದೆ ನಾವು ಬಿಡಂಗಿಲ್ಲ. ನಿಮಗೆ ಹಂಗ ಕೋಮ ಸಂವರ್ಧತೆ, ಹಂಗ ಇದ್ರ ಬಗ್ಗೆ ಹೋರಾಟ ಮಾಡೋದಿದ್ರ
ಏನು ಮೊನ್ನೆ ಬೆಂಗಳೂರೊಳಗ ಜೈ ಶ್ರೀರಾಮ್ ಹಾಡು ಹಾಕದಾಗ ವಿರೋಧ ಮಾಡಿದ್ರಲ್ಲ, ಅವಾಗ ಸತ್ತು ಬಿದ್ದಿದ್ರೆ ಆ ಬತ್ತು ಮಕ್ಕಳು. ಮತ್ತ ದಾವಣಗೆರೆ ಒಳಗ ಒಬ್ಬ ಯುವಕಿಗ ಸುಮಾರು 8 ಸಾರಿ ಚಾಕು ಹಾಕಿದಾಗ ಸತ್ತು ಬಿದ್ದಿದ್ರ ನೀವು. ಇವತ್ತು ನಾಟಕ ಮಾಡ್ತೀವಿ, ಅದಕ್ಕ ನಿಮ್ಗೇನಾದ್ರೂ ತಾಕತ್ತಿದ್ರೆ ಒಟ್ಟಾರೆ ಪ್ರಕರಣದೊಳಗ ಎಷ್ಟು ಜನ ಈ ಲವ್ ಜಿಹಾದ್ ಒಳಗೆ ಬಲಿಯಾಗಲ್ಲ ಅವ್ರ ಪರವಾಗಿ ಬಂದ್ರಿ ನೋಡು. ಈ ರಾಜಕಾರಣಿ ಮೊಸರು ಕಂಡಿರ್ಬೇಡ, ಈ ಚುನಾವಣೆ ಮುಗಿಲಿ. ನಾವು ಈ ಸಂದರ್ಭದೊಳಗೆ ಮಾತಾಡೋದು ಅರ್ಥ ಇಲ್ಲ. ಚುನಾವಣೆ ಮುಗಿಲಿ, ನೀವೆಷ್ಟು ಹೋರಾಟ ಮಾಡ್ತೀರಿ, ಎಷ್ಟು ಊರಿನ ಬಗ್ಗೆ ಮುನ್ನಡೆ ಬಗ್ಗೆ ಕಾಳಜಿ ವಹಿಸ್ತೀರಿ ನೋಡೋಣ. ಈ ಸುಮ್ಮನೆ ಏನೋ ಮೊಸರು ಕಣ್ಣೀರು ಹಾಕಿ ಸಮಾಜದ ಮುಂದೆ ನಾವು ಒಳ್ಳೆಯವರು ಅಂತ ತೋರ್ಸಕ್ ಹೊಂಟಿವಲ್ಲ, ಮುಂದೆ ಹಿಂದೂ ಜನ ಮೂರ್ಖರಲ್ಲ, ಅವ್ರಿಗೆಲ್ಲ ಗೊತ್ತೈತಿ ನೀವೇನ್ ಮಾಡಕ್ ಕುಂತೀರಿ ಅಂತ ಹೇಳಿ. ಎದಕ್ ಮಾಡಕ್ ಕುಂತೀರನ್ನೂ ಗೊತ್ತೈತಿ. ಅದಕ್ಕ ಈ ಜಿಲ್ಲೆಯಲ್ಲಿರುವಂತ ಎಲ್ಲ ರಾಜಕೀಯ ನಾಯಕರಿಗೆ ತಾವು ಯಾವುದೇ ಪಾರ್ಟಿಯವರಲ್ಲಿ ಈ ವಿಷಯವನ್ನ ಅಕ್ಬರ್ ಉದ್ದೀನ್ ಓವೈಸಿ ಹೇಳೋ ಹೊತ್ನ್ಯಾಗ ಕೇವಲ ಕಾಂಗ್ರೆಸ್ನವ್ರು ಬಿಟ್ಟು, JDS ನವ್ರು ಬಿಟ್ಟು, ಅಥವಾ ಇಂಥ ಪಾರ್ಟಿಯವ್ರು ಬಿಟ್ಟು, ಬಿಜೆಪಿಯವ್ರು ಬಿಟ್ಟು ಅಂತ ಹೇಳಿಲ್ಲ. ಎಲ್ಲ ಕಾಫಿಯವರು ಅಂದ್ರೆ ಎಷ್ಟು ಮಂದಿ ಹಿಂದೂಗಳರ ಎಲ್ಲರನ್ನು 15 ನಿಮಿಷದಾಗ ಕೊಚ್ಚ ಹಾಕ್ತೇವೆ ಅಂತ ಹೇಳಿದ. ಅದ್ರೊಳಗೆ ಸಿದ್ದರಾಮಯ್ಯ ಖಾನ್ ಬಂದ, DK ಶಿವಕುಮಾರ್ ಬಂದ್ರು, ಮತ್ತೆ ನಮ್ಮ ಗೃಹ ಮಂತ್ರಿಗಳು ಕೂಡ ಬಂದ್ರು. ಅದಕ್ಕ ಆ ಎಚ್ಚರಿಕೆ ಗಂಟೆಯನ್ನ ಅವ್ರಿಗೆ ಪೂರ್ಣ ಮಾಡ್ತಾ ಇದಾರ ಹೊಂಟಾರ ಅಂತ ನನಗೆ ಅನ್ಸಂದಿತ್ತು. ಅದಕ್ಕ ಈ ವೇದಿಕೆ ಮುಖಾಂತರ ನಮ್ಮ ಹೋರಾಟ ಇಲ್ಲಿಗೆ ನಿಲ್ದುಕೊಂಡು ಈ ಹೋರಾಟಕ್ಕ ಇನ್ನೂ ಶಕ್ತಿ ಬರಬೇಕಂದ್ರ ಬರುವ 22ನೇ ತಾರೀಕಿಗೆ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಇಡೀ ರಾಜ್ಯಾದ್ಯಂತ ನಾವು ಆಂದೋಲನ ಪ್ರಾರಂಭ ಮಾಡಿದ್ವಿ. ಈ ಆಂದೋಲನ ಮುಖಾಂತರ ಸರ್ಕಾರಕ್ಕೆ, ಈ ಸರ್ಕಾರಕ್ಕಂತೂ ಕಿವಿನೂ ಇಲ್ಲ, ಕಣ್ಣೂ ಇಲ್ಲ, ಬಾಯಿನ ಬಾಯಿ ಐತಿ, ಸುಳ್ಳು ಹೇಳೋ ಬಾಯಿ ಐತಿ, ಬಾಯಿ ಅಂತ ಸುಳ್ಳು ಹೇಳೋ ಬಾಯಿ ಐತಿ. ಅದಕ್ಕೆ ರಾಜ್ಯಪಾಲರ ಮುಖಾಂತರ ಅವನಿಗೆ ಗಲ್ಲ ಶಿಕ್ಷಣ ಕೊಡಬೇಕು ಅಂತ ಹೇಳಿ ನಾವು ನೀವೆಲ್ಲ ಸೇರಿ ಹೋರಾಟ ಮಾಡುವ ಅಂತ ಹೇಳ್ತಾ, ತಾವೇನು ಈ 3 ದಿನದ ಬಂದ್ ಮಾಡಿದ್ದಕ್ಕ ತಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ಈ ಹೋರಾಟದ ಕಿಚ್ಚು ನಿಲ್ಲಬಾರ್ದು ಅಂತ ಹೇಳ್ತಾ ನನ್ನ 4 ಮಾತು ವಿರಾಮ ಕೊಡ್ತೀನಿ. ಜೈ ಶ್ರೀರಾಮ್, ಜೈ ಹಿಂದ್ ರಾಷ್ಟ್ರ.